ಭಾಗ್ಯ ಮತ್ತು ಸುಧಾನನ್ನು ಆ ಬೀದಿಯಲ್ಲಿ ಒಳ್ಳೆ ಗೆಳತಿಯರು ಅಂತ ಹೇಳ್ತಿದ್ರು. ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರ್ತಿದ್ರು. ಅವರಿಬ್ಬರಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಕೂಡ ಒಬ್ಬರನ್ನೊಬ್ಬರು ಸರಿಪಡಿಸಿಕೊಳ್ತಿದ್ರು. ಅದು ಮಾತ್ರವಲ್ಲದೆ ಆ ಊರಲ್ಲಿ ಕೂಡ ಯಾರಿಗೂ ಯಾರ ಮನೆಯಲ್ಲೂ ಕಷ್ಟ ಬಂದರೆ ಅವರಿಬ್ಬರು ಹೋಗಿ ಸರಿಪಡಿಸ್ತಾ ಬರ್ತಾ ಇದ್ರು. ಹೀಗಿರುವಾಗ ಒಂದು ದಿನ ನಾನು ನನ್ ಮಗನಿಗೆ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬರುವಂತಹ ಸೊಸೆ ನನ್ ಜೊತೆ ಸೇರಿ ನನ್ನ ಮಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕಲ್ವಾ? ನಾನು ಹೋದ್ಮೇಲೆ ನನ್ ಮಗಳನ್ನ ಅವ್ರ ತಾನೇ ನೋಡ್ಕೋಬೇಕು. ನಿನಗೆ ನಿನ್ನ ಮಗಳ ಚಿಂತೆ, ನನಗೆ ನನ್ನ ಇಬ್ಬರ ಗಂಡು ಮಕ್ಕಳ ಚಿಂತೆ. ನನಗೆ ಬರುವಂತಹ ಸೊಸೆಯಂದಿರು ಜಗಳವನ್ನು ಮಾಡಿಕೊಳ್ಳದೆ ಅನ್ಯೋನ್ಯವಾಗಿ ಜೀವನ ಮಾಡ್ಬೇಕು. ಆದ್ರೆ ಆ ದೇವ್ರು ಏನ್ ಮಾಡ್ತಾನೆ ಅಂತ ಗೊತ್ತಿಲ್ವೇ? ಹೀಗೆ ಮಾತನಾಡಿ ಅವರವರ ಕೆಲಸ ನೋಡ್ಕೊಂಡು ಮನೆಯೊಳಗೆ ಹೋದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಆ ಊರಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನಿಗೆ ಸುಧಾ ಮತ್ತು ಭಾಗ್ಯ ಇಬ್ಬರು ಬಂದಿದ್ರು. ಒಬ್ಬರ ಮುಖವನ್ನು ಒಬ್ಬರು ನೋಡ್ಲಿಕ್ಕೆ ಕಷ್ಟಪಟ್ಕೊಂಡು, ಏನೇ ಸುಜಾತ, ಇವತ್ತು ಫಂಕ್ಷನಿಗೆ ಅವಳನ್ನ ಕರೆದ್ರೆ ನಾನ್ ಬರಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಯಾಕೆ ಕರೆದಿದ್ದು? ನಿನ್ಗೇನೋ ಹೊಸದಾಗಿ ಹೇಳ್ಬೇಕಾ? ನನಗೆ ಅವಳನ್ನ ಕಂಡ್ರೆ ಆಗೋದಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಹಾ ಹೌದೌದು, ಕರೆದ ತಕ್ಷಣ ಬಂದ್ಬಿಟ್ಲು. ಇವಳನ್ನ ಯಾಕೆ ಈ ಫಂಕ್ಷನಿಗೆ ಕರೆದಿದ್ದು? ಯಾಕೆ ನಿನಗ್ ಗೊತ್ತಿಲ್ವಾ ಅವಳನ್ನ ಕರೆದಾಗ ಫಂಕ್ಷನಿಗೆ ನಾನ್ ಬರಲ್ಲ ಅಂತ? ಅಯ್ಯೋ ಅಕ್ಕ, ನಿಲ್ಸಿ, ಯಾಕೆ ಸುಮ್ನೆ ಜಗಳ ಮಾಡ್ತಿದ್ದೀರಾ? ನೀವಿಬ್ರು ಸೇರಿ ಎಷ್ಟು ಫಂಕ್ಷನ್ನ ನಡೆಸಿರ್ತೀರಾ. ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿ ಇದ್ರಿ. ಇವಾಗ ಅದನ್ನ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನೀವಿಬ್ರು ಸೇರಿ ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಿದ್ರಿ. ದಯವಿಟ್ಟು ಈ ಫಂಕ್ಷನ್ನ ಚೆನ್ನಾಗಿ ಮುಗಿಸ್ಕೊಡಿ ಅಂತ ನಿಮ್ ಜೊತೆ ಕೇಳ್ಕೊತಿದ್ದೀನಿ. ಆದರೆ ಭಾಗ್ಯ ಮತ್ತು ಸುಜಾತನ ಮಾತು ಕೇಳದೆ ಅಲ್ಲಿಂದ ಜಗಳವಾಡುತ್ತಾ ಭಾಗ್ಯ ಮನೆಗೆ ಬಂದು ತನ್ನ ಸೊಸೆ ಜೊತೆ, ಇಲ್ ನೋಡಮ್ಮ, ಆ ಸುಧಾ ಎಷ್ಟು ಮಾತಾಡ್ತಾಳೆ ಗೊತ್ತಾ? ಸುಜಾತನ್ ಜೊತೆ ಕೇಳ್ತಿದ್ದಾಳೆ, ಅವಳನ್ನ ಕರೆದಾಗ ನನ್ನ ಯಾಕೆ ಕರೆದಿದ್ದು ಅಂತ ಕೇಳ್ತಾಳೆ. ಸರಿ ಅತ್ತೆ, ಆ ಫಂಕ್ಷನಿಗೆ ನೀವು ಹೋಗಿ ಬಂದ್ರಲ್ವಾ, ಇನ್ಮೇಲೆ ಯಾಕೆ ಆ ಮಾತು? ಇವಾಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನೀವಿಬ್ರು ಅನ್ಯೋನ್ಯವಾಗಿದ್ದಾಗ ಇಬ್ರು ಚೆನ್ನಾಗಿ ತಾನೇ ಇದ್ರಿ. ಏನಮ್ಮ, ನೀನ್ ಕೂಡ ಹಾಗೇನೆ ಮಾತಾಡ್ತಿದ್ದೀಯಾ? ನಾನೇನ್ ತಪ್ಪು ಮಾಡ್ದೆ? ನಮ್ಮಿಬ್ಬರನ್ನ ಜೊತೆ ಸೇರಿಸ್ಬೇಕು ಅನ್ಕೊಂಡಿದ್ದೀಯಾ? ಅವಳು ಮಾಡಿರುವ ದ್ರೋಹವನ್ನು ನೀನ್ ಬೇಕಾದ್ರೂ ಮರ್ತಿರ್ಬೋದು, ಆದ್ರೆ ನಾನ್ ಮಾತ್ರ ಮರ್ತಿಲ್ಲ. ತಪ್ಪು ಮಾಡಿದ್ದು ಅವಳಾಗಿನೇ ಬರ್ಬೇಕು. ಹೌದು, ನೀನೇನು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದೀಯಾ? ನೀನು ನನಗೆ ಸೊಸೆನಾ, ಅವಳಿಗೆ ಸೊಸೆನಾ? ಅಯ್ಯೋ ಅತ್ತೆ, ನಾನು ನಿಮ್ಗೆನೇ ಸೊಸೆ, ಆದ್ರೆ ಯಾಕೆ ಜಗಳ ಅಂತ ಹೇಳಿದ್ದು. ಆದರೆ ಭಾಗ್ಯ ಸುಧಾ ಸೊಸೆಯ ಕೂದಲನ್ನು ಕತ್ತರಿಸ್ಬೇಕು ಅಂತ ಕೈಯಲ್ಲಿ ಕತ್ತರಿಯನ್ನು ಹಿಡಿದುಕೊಂಡು ಹಿಂದೇನೆ ಬೆರೆಸ್ಕೊಂಡೋದ್ಲು. ಅಯ್ಯೋ, ಏನ್ ಭಾಗ್ಯ ಚಿಕ್ಕಮ್ಮ, ನಮ್ಮತ್ತೆ ಯಾವಾಗ್ಲೋ ಮಾಡಿದ ಕೆಲ್ಸಕ್ಕೆ ನೀವು ನನ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕತ್ರಿನ ತಗೊಂಡು ಹಿಂದೆ ಬರ್ತಿದ್ದೀರಾ? ನಾನ್ ಏನ್ ತಪ್ಪು ಮಾಡಿದೆ ಚಿಕ್ಕಮ್ಮ? ನಿಮ್ಮ ಅತ್ತೆ ಮಾಡಿದ್ದು ಮೊದ್ಲೇ ತಪ್ಪು, ಪುನಃ ಆ ಫಂಕ್ಷನ್ ಅಲ್ಲಿ ನನ್ ಮೇಲೆ ತಪ್ಪಿರುವಾಗೆ ಮಾತಾಡ್ತಾಳೆ. ನಿನ್ನ ಕೂದಲನ್ನು ಕತ್ತರಿಸಿದ್ರೆ ಗೊತ್ತಾಗುತ್ತೆ ಅಲ್ವಾ ಅವಳಿಗೆ ನನ್ನ ಕೋಪ ಏನು ಅಂತ? ಬರ್ಲಿ, ನನ್ ಮೇಲೇನೆ ಕೋಪ ತೋರಿಸ್ತಾಳ? ಅಯ್ಯೋ ದೇವ್ರೆ, ಈ ಹೆಂಗ್ಸು ನನ್ ಕೂದಲನ್ನು ಕಟ್ ಮಾಡ್ಲಿಕ್ಕೆ ಹಿಂದೆನೆ ಬರ್ತಿದ್ದಾಳೆ. ನಾನೇನ್ ಮಾಡೋದು? ಪೂಜಾ ಬೇಗ ಓಡಿ ಹೋಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಲು. ಭಾಗ್ಯ ಅವಳನ್ನ ಹುಡ್ಕೊಂಡು ಬರ್ತಾನೆ ಇದ್ಲು. ಹೀಗೆ ಭಾಗ್ಯ ಒಂದು ದಿನ ಎಲ್ಲರೂ ಮಲಗಿ ನಿದ್ರೆ ಮಾಡ್ತಾ ಇರುವಾಗ ಸುಧನ ಸೊಸೆಯ ಬಳಿ ಹೋಗಿ ಅವಳ ಕೂದಲನ್ನು ಕತ್ತರಿಸಿದ್ಲು. ಬೆಳಿಗ್ಗೆ ಎದ್ದು ನೋಡುವಾಗ ಕೂದಲಿಲ್ಲ. ಅಯ್ಯೋ, ನನ್ ಸೊಸೆಯ ಕೂದಲನ್ನು ಯಾರ್ ಕಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವಳ ಕೂದಲನ್ನು ಕತ್ತರಿಸಿದವರು ಚೆನ್ನಾಗೇ ಇರೋದಿಲ್ಲ, ಅವ್ರಿಗೇನಾದ್ರೂ ರೋಗ ಬರುತ್ತೆ. ಆ ದೇವ್ರು ನೋಡ್ತಾನೆ ಇದ್ದಾನೆ, ಅವ್ರನ್ನ ಚೆನ್ನಾಗಿ ಮಾತ್ರ ಇಡೋದಿಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಭಾಗ್ಯ ಮನೆಯಿಂದ ಹೊರಗೆ ಬಂದು, ಯಾಕೆ ಹೀಗೆ ಹೊರಗಡೆ ನಿಂತು ಕಿರ್ಚ್ತಾ ಇದ್ದೀರಾ? ಅವತ್ತು ನನ್ನ ಸೊಸೆಗೆ ನಡೆದಿದ್ದೆ, ಇವತ್ತು ನಿನ್ನ ಸೊಸೆಗೆ ನಡೆದಿದೆ. ಮೇಲೆಯಿಂದ ಆ ದೇವ್ರು ನೋಡ್ತಾ ಇದ್ದಾನೆ. ಯಾರಿಗೆ ಯಾವ ಶಿಕ್ಷೆನ ಯಾವ ಸಮಯದಲ್ಲಿ ಕೊಡ್ಬೇಕು ಅವನು ಖಂಡಿತವಾಗಿ ಕೊಡ್ತಾನೆ. ಹೀಗೆ ಅವರಿಬ್ಬರು ನಿಂತು ವಾದ ಮಾಡ್ತಾ ಇರುವಾಗ ಆ ಊರಿನ ದೊಡ್ಡ ಮನುಷ್ಯನಾದ ವೆಂಕಟೇಶ್ ಬಂದು, ನೀವಿಬ್ಬರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರ ಹಾಗೆ ಅನ್ಯೋನ್ಯವಾಗಿ ಒಂದೇ ತಟ್ಟಲ್ಲಿ ಊಟ ಮಾಡ್ಕೊಂಡು ಸಂತೋಷವಾಗಿ ಬೆಳೆದವರು. ಆದರೆ ನೀವಿವಾಗ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದ ರೀತಿ ಜಗಳ ಮಾಡ್ಕೊಂಡು ವೈರಿಗಳನ್ನ ಕಾಣುವ ರೀತಿ ಚುಚ್ಚಾಡ್ತಾ ಇದ್ದೀರಾ. ಅಯ್ಯೋ ಅಯ್ಯ, ಈ ವಿಚಾರ ಇವಾಗ ನಡೆದ ವಿಚಾರವಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ನನಗೂ ಶೇಖರಿಗೂ ಮದುವೆಯಾಯಿತು. ನಮ್ಮ ಮದುವೆಗೆ ಭಾಗ್ಯ ಚಿಕ್ಕಮ್ಮ ತುಂಬಾನೇ ಸಹಾಯ ಮಾಡಿದ್ದಾರೆ. ಹೀಗಿರುವಾಗ ಒಂದು ದಿನ ಸಂಜೆ ಸಮಯದಲ್ಲಿ ಸುಧಾ ಮತ್ತು ಭಾಗ್ಯ ಇಬ್ರು ಮಾತಾಡ್ತಾ ಇದ್ರು. ನನ್ ಸೊಸೆಗೆ ನೋಡ್ದ ಕೂದ್ಲು ಎಷ್ಟೊಂದು ಉದ್ದವಾಗಿದೆ ಅಂತ. ಈ ಊರಲ್ಲಿ ಯಾರಿಗೂ ಆ ರೀತಿ ಕೂದ್ಲು ಇಲ್ಲ.
ನಿನಗೆ ಗೊತ್ತಾ ಭಾಗ್ಯ, ನನ್ ಮನೆಗೆ ತುಂಬಾ ಜನರು ಬಂದು ನಿನ್ ಸೊಸೆ ತಲೆಗೆ ಏನಾಗ್ತಿದ್ದಾಳೆ, ಏನು ಎಣ್ಣೆ ಆಗ್ತಿದ್ದಾಳೆ ಅಂತ ಕೇಳ್ತಾನೆ ಇದ್ದಾರೆ. ಈ ಊರಿನ ಜನರಿಗೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿದೆ ಕಣೆ, ನನ್ ಸೊಸೆಗೆ ಇಷ್ಟು ಉದ್ದವಾದ ಕೂದ್ಲಿದೆ ಅಂತ. ನಿನ್ ಸೊಸೆಗೆ ಕೂದ್ಲು ಉದ್ದವಾಗಿದೆ ಅಲ್ವಾ, ಅದಕ್ಕೇನೆ ತುಂಬಾ ಜನರು ಹಾಗೆ ಮಾತಾಡೋದು. ನನ್ನ ಮನೆಗೆ ಬರುವ ಸೊಸೆಯ ಕೂದ್ಲು ಹೇಗಿರುತ್ತೋ, ನನ್ನ ಮನೆಗೆ ಬರುವಂತಹ ಸೊಸೆ ಏನು ಇಲ್ಲದಿದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ ಆಗಿರ್ಬೇಕು. ನಿನ್ನ ಮನೆಗೆ ಬಂದ ಹಾಗೆ ನನ್ನ ಮನೆಗೂ ಒಂದು ಒಳ್ಳೆ ಸೊಸೆ ಬಂದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ನಿನಗೆ ಗೊತ್ತಾ, ಮೊನ್ನೆ ಎದುರು ಮನೆಯಲ್ಲಿರುವ ಹುಡುಗಿಯ ಕೂದ್ಲು ಬಿದ್ದೋಯ್ತಂತೆ. ಆಮೇಲೇನೆ ಹುಡುಗನ್ ಮನೆಯವರಿಗೆ ಗೊತ್ತಾಗಿದಂತೆ ಅದು ನಿಜವಾದ ಕೂದ್ಲಲ್ಲ, ವಿಗ್ಗು ಅಂತ. ಅದ್ರಿಂದ ಮದ್ವೆನೇ ನಿಂತೋಯ್ತು. ಅಯ್ಯೋ ದೇವ್ರೇ, ಹಾಗೇನಾ? ನನ್ನ ಮಗನಿಗೆ ಹುಡುಗಿ ನೋಡುವಾಗ ಸರಿಯಾಗಿ ನೋಡಿ ಆಮೇಲೆ ಮದ್ವೆ ಮಾಡ್ಬೇಕು. ಇದ್ರ ಬಗ್ಗೆ ಯೋಚನೆ ಮಾಡುವಾಗ ಭಯ ಆಗ್ತಿದೆ. ನೀನು ಏನೇ ಹುಡ್ಕಾಡಿದ್ರು ನನ್ ಸೊಸೆಯಾಗೆ ಬುದ್ಧಿವಂತ ಸೊಸೆ ಆಗೇನೆ ಕೂದ್ಲು ಉದ್ದವಾಗಿರೋ ಸೊಸೆ ನಿನಗೆ ಸಿಗಲ್ಲ. ಏನು ಸುಧಾ, ನನಗೇನೆ ಸವಾಲಾ? ನೋಡ್ತಾ ಇರು, ನಿನ್ನ ಮನೆಗೆ ಬಂದ ಸೊಸೆಗಿಂತ ನಾನು ನನ್ನ ಮಗನಿಗೆ ಉದ್ದವಾದ ಕೂದಲಿರುವ ಒಳ್ಳೆ ಬುದ್ಧಿವಂತಿಕೆಯ ಹುಡುಗಿಯನ್ನು ನೋಡಿ ಮದ್ವೆ ಮಾಡ್ತೀನಿ. ಆವಾಗ ಗೊತ್ತಾಗುತ್ತೆ ನಿನ್ಗೆ ನಾನು ಯಾರು ಅಂತ. ನೋಡ್ತಾ ಇರು ನನ್ ಮಗನಿಗೆ ಹೇಗೆ ಮದ್ವೆ ಮಾಡ್ತೀನಿ ಅಂತ. ಏನು ಭಾಗ್ಯ, ನನಗೆ ಸವಾಲಾ? ನೋಡ್ತಾ ಇರು, ನನ್ನ ಸೊಸೆಗಿಂತ ನಿನ್ ಮನೆಗೆ ಬರುವ ಸೊಸೆ ಹೇಗಿರ್ತಾಳೆ ಅಂತ ನಾನು ಕೂಡ ನೋಡ್ತೀನಿ ಅಲ್ವಾ? ಸರಿ ಆಯ್ತು, ನೋಡೇ ಬಿಡೋಣ. ಹೀಗೆ ಒಬ್ರಿಗೊಬ್ರು ಚಾಲೆಂಜ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಭಾಗ್ಯಮ್ಮ ಉದ್ದವಾದ ಕೂದಲಿರುವ ಹುಡುಗಿಗೋಸ್ಕರ ಊರೂರು ತಿರುಗ್ತಾ ಇದ್ರು. ಆದರೆ ಎಲ್ಲೂ ಕೂಡ ಅವರಿಗೆ ಆ ರೀತಿ ಒಂದು ಹುಡುಗಿ ಸಿಗ್ಲೇ ಇಲ್ಲ. ಆ ನಂತರ, ಏನಪ್ಪಾ ಸುರೇಶ್, ನಿನಗೆ ಉದ್ದವಾದ ಕೂದಲಿರುವ ಹುಡುಗಿನ ನೋಡಿ ಮದ್ವೆ ಮಾಡೋಣ ಅಂದ್ರೆ ಯಾವ ಹುಡುಗಿಗೂ ಉದ್ದವಾದ ಕೂದಲೇ ಇಲ್ಲ. ಇವಾಗೆಲ್ಲ ಹುಡುಗಿರು ಯಾಕೆ ಮಾಡ್ರನ್ ಆಗಿದ್ದಾರೆ? ಅಯ್ಯೋ ಅಮ್ಮ, ಏನಮ್ಮ, ಎಲ್ರೂ ಚೆನ್ನಾಗಿರುವ ಹುಡುಗಿ ಬೇಕು ಅಂತ ಆಸೆ ಪಡ್ತಾರೆ. ನೀನೇನಮ್ಮ ಉದ್ದವಾದ ಕೂದಲಿರುವ ಹುಡುಗಿ ಬೇಕು ಅಂತ ಇದ್ದೀಯಾ? ಉದ್ದವಾದ ಕೂದಲಿರುವ ಹುಡುಗಿ ಚೆನ್ನಾಗಿಲ್ಲದಿದ್ರೆ, ಅವಳ ಬುದ್ಧಿ ಚೆನ್ನಾಗಿಲ್ಲದಿದ್ರೆ ಅವಳನ್ನೇ ನಂಗೆ ಮದುವೆ ಮಾಡಿಸ್ತೀಯಾ? ಆ ಹುಡುಗಿ ಒಳ್ಳೆ ಹುಡುಗಿ ಇಲ್ಲದಿದ್ರೆ ನೀವು ಏನ್ ಮಾಡ್ತೀರಾ? ಉದ್ದ ಕೂದಲಿರುವ ಹುಡುಗಿನ ಹುಡ್ಕದ್ ಬಿಟ್ಬಿಟ್ಟು ಒಂದು ಒಳ್ಳೆ ಹುಡುಗಿನ ನೋಡಿಯಮ್ಮ. 1 ವರ್ಷದಿಂದ ಇದೇ ಹೇಳ್ತಿದ್ದೀರಾ. ಹುಡುಗಿ ಯಾರು, ಏನು, ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕಲ್ವಾ? ಯಾಕೋ ಹಾಗೆ ಹೇಳ್ತಾ ಇದ್ದೀಯಾ? ಹುಡುಗಿ ಒಳ್ಳೆವಳ ಕೆಟ್ಟವಳ ಅಂತ ಕೂಡ ನಾನು ನೋಡ್ದೆ ನಿನಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತೀನಾ? ಈ ಅಮ್ಮನ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೋ. ನಾನು ನಿನಗೆ ಒಂದು ಒಳ್ಳೆ ಹುಡುಗಿನೇ ಮದ್ವೆ ಮಾಡಿಸ್ತೀನಿ, ನೋಡ್ತಾ ಇರು. ಹೀಗೆ ಭಾಗ್ಯಮ್ಮ ಅವರ ಕುಟುಂಬದಲ್ಲೇ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ತನ್ನ ಮಗನಿಗೆ ಮದ್ವೆ ಮಾಡಿದ್ರು. ಸೊಸೆಗೆ ತುಂಬಾ ಉದ್ದವಾದ ಕೂದಲು ಕೂಡ ಇತ್ತು. ಭಾಗ್ಯಮ್ಮ ತನ್ನ ಸೊಸೆಯನ್ನು ಸುಧಾನ ಮನೆ ಬಾಗ್ಲಿಗೆ ಕರ್ಕೊಂಬಂದು, ಏನ್ ಸುಧಾ, ಇಲ್ ನೋಡ್ದಾ, ನಿನ್ನ ಸೊಸೆಗಿಂತ ನನ್ ಸೊಸೆಗೆ ತುಂಬಾ ಉದ್ದವಾದ ಕೂದ್ಲಿದೆ. ಅದು ಮಾತ್ರ ಅಲ್ಲ, ನನ್ ಸೊಸೆ ತುಂಬಾ ಒಳ್ಳೆಯವಳು, ತುಂಬಾ ಚೆನ್ನಾಗಿ ಓದಿರುವ ಹುಡುಗಿ ಕೂಡ, ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿದ್ದಾಳೆ. ಅವಳ ಹೆಸರೇನು ಅಂತ ಗೊತ್ತಾ? ಅವಳ ಹೆಸರು ಪೂಜಾ. ಅವಳು ಚೆನ್ನಾಗಿ ಓದಿರುವ ಹುಡುಗಿ. ಓದಿದೀನಿ ಅಂತ ಅವಳಿಗೆ ದುರಂಕಾರ ಇಲ್ಲ. ನನಗೆ ಎಲ್ಲ ಕೆಲಸ ಮಾಡಿಕೊಟ್ಟು ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ಸರಿ, ಅದು ಕೂಡ ನೋಡೇ ಬಿಡೋಣ. ನಿನ್ ಸೊಸೆ ಕೂದ್ಲು ಎಷ್ಟು ದಿನ ಅವಳ ತಲೆಯಲ್ಲಿ ಉಳಿಯುತ್ತೆ ಅಂತ. ನಿನ್ನ ಮಾತಿಗೆ ಒಂದೇ ದಿನದಲ್ಲಿ ಕೂಡ ಉದ್ರಿ ಹೋಗ್ಬೋದು. ಏನೇ, ನನ್ ಸೊಸೆನ ನೋಡಿ ಹಾಗೆ ಹೇಳ್ತಾ ಇದ್ದೀಯಾ? ನೀನ್ ಹೇಳೋದು ಸರಿಯಾಗಿದ್ಯಾ? ಆ ಮಾತಿಗೆ ಸುಧನಿಗೆ ಕೋಪ ಬಂದು ಭಾಗ್ಯನ ಸೊಸೆ ಪೂಜಾ ಮನೆಯಲ್ಲಿ ನಿದ್ರೆ ಮಾಡ್ತಿರುವಾಗ ಅವಳ ಕೂದಲನ್ನು ಕತ್ತರಿಸಿದ್ಲು. ಹೀಗೆ ಕೂದಲನ್ನು ಕತ್ತರಿಸಿ ಯಾರಿಗೆ ಗೊತ್ತಿಲ್ಲದೆ ಅಲ್ಲಿಂದ ಹೋಗ್ಬಿಟ್ಲು. ಹೀಗೆ ಪೂಜನ ಕೂದ್ಲು ಕತ್ತರಿಸಲಾಯಿತು. ಇದ್ರಿಂದನೇ ಭಾಗ್ಯ ಚಿಕ್ಕಮ್ಮನಿಗೂ ನಮ್ಮ ಅತ್ತೆಗೂ ಆಗದೇ ಇಲ್ಲ. ಭಾಗ್ಯ ಚಿಕ್ಕಮ್ಮ ನನ್ ಕೂದ್ಲನ ಕತ್ತರಿಸುವ ತನಕ ಸಮಾಧಾನನೇ ಆಗ್ಲಿಲ್ಲ. ಆದ್ರೆ ಇವಾಗ ಅವರಿಗೆ ಸಮಾಧಾನ ಆಗಿರುತ್ತೆ. ಓಹೋ, ಇದೇನಾ ನಡೆದ ವಿಚಾರ? ಇವರಿಬ್ಬರ ಜಗಳಕ್ಕೆ ಕಾರಣ ಸೊಸೆಯಿಂದಿರ ಕೂದಲ? ನಾನೇನೋ ಅನ್ಕೊಂಡಿದ್ದೆ. ಹೌದಯ್ಯ, ನಾನು ಪೂಜಾನು ಸೇರಿ ನಮ್ಮ ಅತ್ತೆ ಇಬ್ಬರನ್ನು ಮಾತಾಡ್ಸ್ಬೇಕು ಅಂತ ಎಷ್ಟೋ ಟ್ರೈ ಮಾಡ್ದು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಆದ್ರೆ ಅದು ಇವಾಗ ಸಾಧ್ಯ ಆಗ್ಬೋದು. ಯಾಕಂದ್ರೆ ನಮ್ಮಿಬ್ಬರ ಕೂದಲನ್ನು ಕತ್ತರಿಸಿ ಇವರಿಬ್ಬರಿಗೆ ಸಮಾಧಾನ ಆಗಿರ್ಬೋದಲ್ವಾ? ಇವಾಗ ಮಾತಾಡ್ಬೋದು. ಹೀಗೆ ಅವರಿಬ್ಬರ ನಡುವೆ ಕೋಪ ಕಡಿಮೆಯಾದ ಕಾರಣ ಅಂದಿನಿಂದ ಅವರಿಬ್ಬರು ಎಂದಿನಂತೆ ಸಂತೋಷವಾಗಿ ಅನ್ಯೋನ್ಯವಾಗಿ ಇದ್ರು. ಸೀತಾರಾಮಪುರ ಎನ್ನುವ ಒಂದು ಗ್ರಾಮದಲ್ಲಿ ರಾಜಯ್ಯ ಶಕುಂತಲ ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ರಾಜೇಶ್ ಎನ್ನುವ ಒಬ್ಬ ಮಗನಿದ್ದ. ರಾಜಯ್ಯ ಆ ಊರಿನ ಅಧ್ಯಕ್ಷರಾಗಿದ್ದರು. ಹೀಗಿರುವಾಗ ಒಂದು ದಿನ, ಏನ್ರಿ ಹಬ್ಬ ಬರ್ತಾ ಇದೆ ಅಲ್ವಾ, ಪಟ್ನದಲ್ಲಿ ಓದ್ತಾ ಇರುವ ನಮ್ಮ ಮಗನಿಗೆ ರಜೆ ಬಿಟ್ಟಿರ್ತಾರೆ,
ಅವ್ನ್ ಯಾವಾಗ ಮನೆಗ್ ಬರ್ತಾನೆ ಅಂತ ಒಂದ್ಸಲ ಫೋನ್ ಮಾಡಿ ಕೇಳ್ಬೋದಾ? ಇದು ನೀನ್ ನನಗೆ ಹೇಳ್ಬೇಕಾ ಶಕುಂತಲ? ನಾನು ಅವನಿಗೆ ಮೊದ್ಲೇ ಫೋನ್ ಮಾಡಿದೀನಿ. ನಾಳೆ ಸಂಜೆ ಒಳಗೆ ಮನೇಲಿರ್ತಾನಂತೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ್ರಿ. ನಮ್ಮ ಮಗ ತುಂಬಾ ದಿನಗಳ ನಂತರ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನಿಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ನಾನು ಮಾಡ್ಕೊಡ್ಬೇಕು. ಆಗ ಅವರ ಮನೆಯ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುವ ಕೆಲಸಗಾರ ಬಂದ. ಏನಮ್ಮ, ಇವತ್ತು ಮನೆಯೊಳಗೆ ಘಮಘಮ ವಾಸನೆ ಬರ್ತಾ ಇದೆ. ಏನ್ ಅಡ್ಗೆ ಮಾಡಿದೀರಾ? ಏನೋ ವಿಶೇಷನಾ? ಏನೂ ಇಲ್ಲಪ್ಪ, ಹಬ್ಬ ಬರ್ತಾ ಇದೆ ಅಲ್ವಾ, ಅದ್ರಲ್ಲೂ ನನ್ ಮಗ ಬೇರೆ ಬರ್ತಾ ಇದ್ದಾನೆ. ಅದಕ್ಕೆ ವಿಧ ವಿಧವಾದ ತಿಂಡಿ ತಿನಿಸನ್ನು ಮಾಡ್ತಾ ಇದ್ದೀವಿ. ನಿನಗೆ ಗೊತ್ತಲ್ವಾ, ರಾಜೇಶ್ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇಷ್ಟವಾದ ಎಲ್ಲ ಸಿಹಿ ತಿಂಡಿಗಳು, ಖಾರ ತಿಂಡಿಗಳು, ಎಲ್ಲ ತಿಂಡಿಗಳನ್ನು ಮಾಡಿ ಇಟ್ಬಿಡ್ತಾಳೆ ಅವರಮ್ಮ. ಸರಿ ಅಯ್ಯ, ರಾಜೇಶಯ್ಯ ಹೆಸರು ಹೇಳ್ಕೊಂಡು ನಾವು ಕೂಡ ಒಂದೆರಡೆರಡು ತಿನ್ಬೋದು. ಇವತ್ತು ನನ್ನ ಕೆಲಸ ಮುಗೀತು, ನಾನು ಇನ್ನು ಮನೆಗೆ ಹೊರಡ್ತೀನಯ್ಯ. ಹಾಗೆ ಹೇಳಿ ಕೆಲಸದವನು ಅಲ್ಲಿಂದ ಹೊರಟೋದ. ಆ ಕೆಲಸದವನಿಗೆ ಒಂದು ಕೆಟ್ಟ ಅಭ್ಯಾಸವಿದೆ. ಇವರ ಮನೆಯ ವಿಷಯವನ್ನು ಇನ್ನೊಬ್ಬರಿಗೆ, ಇನ್ನೊಬ್ಬರ ಮನೆಯ ವಿಷಯವನ್ನು ಇನ್ನೊಬ್ಬರಿಗೆ ಹೇಳುವ ಅಭ್ಯಾಸ. ಮುಖ್ಯವಾಗಿ ರಾಜಯ್ಯನವರ ಮನೆಯ ವಿಚಾರವನ್ನು ಸೂರ್ಯರಾವ್ಗೆ ಹೇಳ್ತಾ ಇದ್ದ. ಸೂರ್ಯರಾವ್ ರಾಜೇಶಯ್ಯನ ಚಿಕ್ಕಮ್ಮನ ಮಗ. ಏಯ್ ಕೆಲಸದವನೇ, ಬಾರೋ ಇಲ್ಲಿ. ಏನಯ್ಯ, ನನಗೆ ಮನೆಗೆ ಹೋಗೋಕ್ಕೆ ಟೈಮ್ ಆಗೋಯ್ತು, ಯಾಕೆ ನನ್ನ ಕರೆದ್ರಿ? ಅದು ಏನೂ ಇಲ್ಲ ಕಣೋ, ಹಬ್ಬ ಬರ್ತಿದೆ ಅಲ್ವಾ, ನಿನ್ ಜೊತೆ ಖರ್ಚಿಗೆ ಹಣ ಇದೆಯೋ ಇಲ್ವೋ? ತಗೋ, ಈ 10 ರೂಪಾಯಿನೇ ಇಟ್ಕೋ. ತುಂಬಾ ಧನ್ಯವಾದಗಳಯ್ಯ, ಆ ದೇವ್ರು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಸರಿ, ಅದು ಬಿಡು. ಇಷ್ಟಕ್ಕೂ ಆ ರಾಜಯ್ಯ ಅವನ ಹೆಂಡತಿ ಶಕುಂತಲ ಇಷ್ಟೊಂದು ಸಂತೋಷವಾಗಿದ್ದಾರೆ. ಅದೆಲ್ಲ ಏನೂ ಇಲ್ಲಯ್ಯ, ಅವರ ಮಗ ರಾಜೇಶಯ್ಯ ಇದ್ದಾರೆ ಅಲ್ವಾ, ಅವರು ರಜೆಗೆ ಮನೆಗೆ ಬರ್ತಿದ್ದಾರೆ, ಅದಕ್ಕೆ ಅವರು ಅಷ್ಟೊಂದು ಸಂತೋಷವಾಗಿದ್ದಾರೆ. ಸರಿ ಸರಿ, ನೀನಿನ್ನು ಹೊರಡ್ಬೋದು. ನಿನ್ನ ಕೆಲಸ ಚೆನ್ನಾಗಿದೆ ಕಣೋ. ಅವರ ಮನೆಯಲ್ಲೇ ಕಾವಲ್ ಕೆಲಸ ಮಾಡಿಕೊಂಡು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀಯಾ. ಪದೇ ಪದೇ ನನ್ನ ಹತ್ರ ಕೂಡ ಕಮಿಷನ್ ಹಣನ ತಗೊಳ್ತಾ ಇದ್ದೀಯಾ. ಹಾಗೆ ಹೇಳಿ ಅಲ್ಲಿಂದ ಕಳಿಸ್ಕೊಟ್ರು. ಮರುದಿನ ರಾಜೇಶ್ ಸೀತಾರಾಮಪುರಕ್ಕೆ ಬಂದ. ಆ ಸಮಯದಲ್ಲಿ ಕಾವಲುಗಾರ ಮತ್ತು ಸೂರ್ಯರಾವ್ ಅಲ್ಲೇ ಮಾತನಾಡುವುದನ್ನು ನೋಡಿದ. ರಾಜೇಶ್ ಜೊತೆ ಬಸ್ಸಿನಿಂದ ಲಲಿತಾ ಕೂಡ ಬಂದು ಇಳಿದ್ಲು. ಅಲ್ಲಿ ನೋಡೋ, ನಿನ್ನ ರಾಜೇಶ್ ಏನೋ ದೊಡ್ಡ ಶ್ರೀಮಂತ ಹುಡುಗ. ಅವನು ಪಟ್ನಕ್ಕೆ ಹೋಗಿ ಓದಿ ಬರ್ತಾ ಇದ್ದಾನೆ. ಅವನ ಹಿಂದೇನೆ ಒಂದು ಬ್ಯಾಗ್ ಎತ್ಕೊಂಡು ಬಡ ಹುಡುಗಿ ಬರ್ತಿದ್ದಾಳೆ. ನಿಮಗೆ ಗೊತ್ತಿಲ್ವಾ ಅಯ್ಯ, ಸರ್ಕಾರ ಕೂಡ ಬಡ ಮಕ್ಕಳನ್ನ ಓದಿಸ್ತಾ ಇದೆ. ಹಾಗೆ ಲಲಿತಮ್ಮ ಕೂಡ ರಾಜೇಶಯ್ಯ ಓದ್ತಾ ಇರುವ ಅದೇ ಕಾಲೇಜಲ್ಲಿ ಡಾಕ್ಟರ್ ಆಗಿ ಅವರು ಕೂಡ ಓದ್ತಾ ಇದ್ದಾರೆ. ಹೌದಾ? ಹಾಗೇನಾ? ಇದು ಒಂದು ವಿಷಯ ಸಾಕೋ ನಿಮ್ಮ ಯಜಮಾನನ ಮರ್ಯಾದೆ ತೆಗಿಲಿಕ್ಕೆ. ಏನಯ್ಯ ಹೀಗೆ ಮಾತಾಡ್ತಾ ಇದ್ದೀರಾ? ನಮ್ಮ ಯಜಮಾನ್ರಂದ್ರೆ ನಿಮಗೆ ಯಾಕೆ ಇಷ್ಟೊಂದು ಕೋಪ? ಇನ್ಮುಂದೆ ನೀವು ಕೊಡುವ ಹಣ ಕೂಡ ನನಗೆ ಬೇಡವೇ ಬೇಡ. ಪರವಾಗಿಲ್ಲ, ಹೋಗೋ ಹೋಗೋ, ಇನ್ನು ನಿನ್ನ ಅವಶ್ಯಕತೆ ನನಗೆ ಬೇಡ. ಅಷ್ಟರಲ್ಲಿ ರಾಜೇಶ್ ಮನೆ ಹೋಗಿ ತಲುಪಿದ. ರಾಜೇಶ್ನ ನೋಡಿ ಅವನ ತಂದೆ ತಾಯಿ ತುಂಬಾನೇ ಸಂತೋಷಪಟ್ರು. ಅಪ್ಪ ಅಮ್ಮ ಹೇಗಿದ್ದೀರಾ? ರಾಜೇಶ್ ಎಪ್ಡಿಪ್ಪ ಇರುಕ? ಅಯ್ಯೋ ನನ್ ಚಿನ್ನ, ಎಷ್ಟು ದಿನ ಆಯ್ತಪ್ಪ ನಿನ್ನ ನೋಡಿ. ಅಪ್ಪ ರಾಜೇಶು, ಇಷ್ಟು ದಿನ ಈ ಅಮ್ಮನ ನೋಡ್ದೆ, ಹೇಗೋ ಇದ್ದೆ? ರಾಜೇಶ್, ಕೈಕಾಲ್ ಮುಖ ಎಲ್ಲ ಚೆನ್ನಾಗಿ ತೊಳ್ಕೊಂಬ, ಅಮ್ಮ ನಿನಗೋಸ್ಕರ ಏನೋ ಮಾಡಿಟ್ಟಿದ್ದೀನಿ. ಹೀಗೆ ಆ ರಜೆಯಲ್ಲಿ ಅವನ ತಂದೆ ತಾಯಿ ಜೊತೆ ಇದ್ದ ರಾಜೇಶ್. ಬಡ ಹುಡುಗಿಯಾದ ಲಲಿತಾ ಅವಳ ತಂದೆ ತಾಯಿ ಸೀತಮ್ಮ ರಾಜಯ್ಯನ ಜೊತೆ ಹೀಗೆ ಹೇಳ್ತಾ ಇದ್ಲು. ಅಪ್ಪ ಅಮ್ಮ, ನಾನು ನಮ್ಮ ಕಾಲೇಜಲ್ಲಿ ಯೂನಿವರ್ಸಿಟಿಗೇನೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಹೌದಾ ಮಗಳೇ, ನಾವಿಬ್ರು ನಿನ್ಮೇಲೇನೆ ನಂಬಿಕೆ ಇಟ್ಕೊಂಡಿದ್ದೀವಿ. ನೀನು ತುಂಬಾ ಚೆನ್ನಾಗಿ ಓದಿ ಮುಂದೆ ಬರಬೇಕು. ಅಮ್ಮ ಲಲಿತಾ, ನಿಮ್ಮ ಅಮ್ಮ ಹೇಳದ್ನ ಕೇಳಿ ತಲೆ ಕೆಡ್ಸ್ಕೋಬೇಡ ಮಗಳೇ. ನೀನು ನಮಗೆ ಒಳ್ಳೆ ಹೆಸರನ್ನು ತಂದು ಕೊಡದಿದ್ರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಇಬ್ಬರಿಗೂ ನೀನು ಕೆಟ್ಟ ಹೆಸರನ್ನು ಮಾತ್ರ ತಂದು ಕೊಡಬೇಡ ಮಗಳೇ. ಹೀಗೆ ಇರುವಾಗ ಹಬ್ಬ ರಜೆ ಎಲ್ಲ ಮುಗಿದು ರಾಜೇಶ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ರಜೆ ಮುಗೀತಾ ಇನ್ನು 4 ದಿನ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ಏನಮ್ಮ ಮಾಡೋದು, ಬೇಸಿಗೆ ಕಾಲದ ರಜೆ ಬಿಡ್ತಾರಲ್ವಾ, ಆವಾಗ ಬರ್ತೀನಿ. ಅಷ್ಟು ದಿನನಾ? ಈ ನಡುವೆ ಒಂದ್ಸಲ ಕೂಡ ಬರದಿಲ್ವಾ? ಸಾಕು ನಿಲ್ಸೆ, ಯಾಕೆ ಆ ಹುಡುಗನ ತಲೆ ತಿಂತಾ ಇದ್ದೀಯಾ? ಅಪ್ಪ ರಾಜೇಶ್, ನಿನಗೆ ಅಲ್ಲಿ ಯಾವ ತೊಂದ್ರೆನೂ ಇಲ್ವಲ್ಲ? ಚೆನ್ನಾಗಿ ತಾನೇ ಓದ್ತಿದ್ದೀಯಾ? ಸುಮ್ಮನೆ ಬೇಡದೆ ಹೆಣ್ಮಕ್ಳ ವಿಚಾರದಲ್ಲಿ ತಲೆ ಕೊಟ್ಟು ಸಿಕ್ಕಾಕೋಬೇಡ. ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನು ತಗೊಂಬ.
ಹೀಗೆ ರಾಜೇಶ್ ಲಲಿತಾ ಪಟ್ಟಣಕ್ಕೆ ಹೋಗುವ ಬಸ್ಸನ್ನತ್ತಿ ಪಟ್ಟಣಕ್ಕೆ ಹೋದ್ರು. ಏನೋ ಮಾಡ್ತೀನಿ ಅಂತ ಹೇಳಿದ್ರಿ, ನಮ್ಮ ರಾಜೇಶಯ್ಯ ಹೊರಟು ಊರಿಗೆ ಹೋದ್ರು. ಅವ್ರನ್ನ ನಿಮ್ಮಿಂದ ಏನು ಮಾಡಕ್ಕಾಗಿಲ್ಲ. ಇನ್ನು ನಿಮ್ಮ ಅಯ್ಯ ಊರಿಗೋಗಿ ತಲುಪಿಲ್ಲ. ಅವರು ಹೋದ ಹಾಗೆ ಹೋಗಿ ತಿರುಗಿ ವಾಪಸ್ ಬಂದ್ಬಿಡ್ತಾರೆ. ಅವರು ಪಟ್ಟಣಕ್ಕೆ ಹೋಗಿ ಸೇರೋದಿಲ್ಲ. ನೋಡ್ತಾನೆ ಇರು, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಗೆ ಅವರು ವಾಪಸ್ ಬರ್ತಾರೆ ಅಂತ. ಈ ವಿಚಾರನ ನೀನು ಯಾರ ಜೊತೆನೂ ಹೇಳಕ್ ಹೋಗ್ಬೇಡ. ಹೇಳಿದ್ರೆ ನೀನು ನನ್ನ ಜೊತೆ ಹಣ ತಗೊಂಡು ಎಲ್ಲ ವಿಚಾರವನ್ನು ಊರೊಳಗೆ ಹೋಗಿ ಹೇಳ್ತಾ ಇದ್ದೀಯ ಅಂತ ನಾನು ಹೇಳ್ತೀನಿ. ಸೂರ್ಯ ಹೀಗೆ ಹೇಳಿದ ಕಾರಣ ಆ ಕೆಲಸದವನು ಅಲ್ಲಿಂದ ಸುಮ್ಮನೆ ಹೊರಟೋದ. ಅದೇ ಸಮಯದಲ್ಲಿ ಸೂರ್ಯರಾವ್ ಅವರು ಏರ್ಪಾಡು ಮಾಡಿರುವ ಜನರು ಆ ಬಸ್ಸಿನ ಮೇಲೆ ದಾಳಿ ಮಾಡಿ ಆ ಬಸ್ಸಲ್ಲಿರುವ ಜನರನ್ನು ಹೊರಗೆ ಹಾಕಿದ್ರು. ದಾಳಿಯಲ್ಲಿ ರಮೇಶ್ ಅದೇ ಊರಿನ ಲಲಿತಾಳನ್ನು ಕಾಪಾಡಿ ಒಂದು ಮರದ ಕೆಳಗೆ ಆ ರಾತ್ರಿ ಇಡೀ ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಬೆಳಗಿನ ಜಾವದಲ್ಲಿ ಸೂರ್ಯರಾವ್ ಊರಿನ ಜನರನ್ನು ಕರೆದುಕೊಂಡು ಆ ಊರಿಗೆ ಬಂದ್ರು. ಅಯ್ಯೋ ನೋಡಿದ್ರಾ ನಿಮ್ ಮಗ ಮಾಡ್ತಾ ಇರುವ ಕೆಲ್ಸ ಏನು ಅಂತ? ಬಡ ಹುಡುಗಿಯ ಜೀವನವನ್ನು ನಾಶ ಮಾಡಿದ್ರು. ಇಲ್ ನೋಡಿ ರಾಮಯ್ಯ, ನಿಮ್ ಮಗ ಓದ್ಲಿಕ್ಕೆ ಅಂತ ಟೌನಿಗೆ ಹೋಗಿ ಅವ್ನ್ ಮಾಡ್ತಾ ಇರುವ ಕೆಲ್ಸ ಏನು ಅಂತ ನೋಡಿದ್ರಾ? ಅಯ್ಯೋ, ನೀವು ಏನ್ ಮಾತಾಡ್ತಾ ಇದ್ದೀರಾ? ಏಯ್ ಬಾಯ್ ಮುಚ್ಚು. ನನ್ ಮಗಳು ಯಾವ ರೀತಿ ತಪ್ಪು ಮಾಡ್ಬಾರ್ದು ಅಂತ ನಾನು ಆಲೋಚನೆ ಮಾಡಿದ್ನೋ ಆ ತಪ್ಪು ಮಾಡ್ಕೊಂಡ್ ಬಂದಿದೀಯ. ನಮ್ ಮನೆ ಮರ್ಯಾದೆಯೆಲ್ಲ ತೆಗ್ದಿದೀಯಲ್ಲ ಕಣೆ, ಇದಕ್ಕೇನೆ ನೀನ್ ಟೌನಿಗೋಗಿ ಓದ್ತಾ ಇದ್ದಿದ್ದಾ? ಅಯ್ಯೋ ಹಾಗೆ ಎಲ್ಲ ಏನೂ ಇಲ್ಲ. ನಿಜವಾಗ್ಲೂ ಏನ್ ನಡೀತು ಅಂದ್ರೆ, ಇವ್ರನ್ನ ನಾವು ಹೀಗೇನೆ ಬಿಟ್ರೆ ಇವ್ರು ಹೀಗೇನೆ ನಮ್ ಜೊತೆ ಕತೆ ಮಾತಾಡ್ತಾ ಇರ್ತಾರೆ. ಇವ್ರನ್ನ ಕರ್ಕೊಂಡೋಗಿ ಊರಿನ ಪಂಚಾಯಿತಿಯಲ್ಲಿ ನಿಲ್ಸೋಣ. ಇವನ ತಂದೆ ತಾನೇ ಊರಿನ ಅಧ್ಯಕ್ಷ, ನೋಡೋಣ ಅವನ್ ಮಗ ಮಾಡಿದ ಕೆಲ್ಸಕ್ಕೆ ಏನ್ ಮಾಡ್ತಾನೆ ಅಂತ. ಹಾಗೆ ಹೇಳಿ ಅವರಿಬ್ಬರನ್ನು ಕರ್ಕೊಂಡೋಗಿ ಊರಿನ ಪಂಚಾಯಿತಿಯಲ್ಲಿ ನಿಲ್ಲಿಸಿ ರಾಜಯ್ಯನ ಮುಂದೆ ಪ್ರಶ್ನೆಯನ್ನು ಕೇಳಿದ್ರು. ರಾಜಯ್ಯ, ನೀನೇನೋ ಈ ಊರಿನ ದೊಡ್ಡವನು. ನಿನ್ನ ಮಗ ನೋಡಿದ್ರೆ ಈ ರೀತಿ ಅನಾಚಾರ ಕೆಲಸ ಮಾಡಿದ್ದಾನೆ. ಇದಕ್ಕೆ ಏನು ತೀರ್ಮಾನ ಹೇಳ್ತೀಯಾ? ಸೂರ್ಯರಾವ್, ನೀನ್ ಸ್ವಲ್ಪ ಬಾಯಿ ಮುಚ್ತೀಯಾ? ಅಪ್ಪ ಸುರೇಶ್, ಏನ್ ನಡೀತು? ರಾಜೇಶ್ ನಡೆದ ವಿಚಾರವನ್ನು ಹೇಳಿದ. ಇದರಲ್ಲಿ ರಾಜೇಶ್ ತಪ್ಪು, ಲಲಿತಾ ತಪ್ಪು ಏನೂ ಇರ್ಲಿಲ್ಲ. ನಡೆದ ವಿಚಾರವನ್ನು ನೋಡಿದ್ರೆ ಇದರಲ್ಲಿ ಇವರಿಬ್ಬರ ತಪ್ಪು ಏನೂ ಇಲ್ಲ. ಆದರೂ ಕೂಡ ಒಂದು ರಾತ್ರಿ ಇಡೀ ಒಂದು ಹುಡುಗ ಹುಡುಗಿ ಒಟ್ಟಿಗೆ ಇದ್ರು ಅಂದ್ರೆ ಅವರಿಬ್ಬರಿಗೆ ಖಂಡಿತವಾಗಿ ಮದ್ವೆ ಮಾಡ್ಬೇಕು. ಬಡ ಹುಡುಗಿನ ಮದ್ವೆ ಮಾಡಿದ್ರೆ ನನ್ ಮಗ ಈ ಊರನ್ನು ದಾಟಿ ನದಿ ತೀರದಲ್ಲಿ ಇರ್ಬೇಕಾಗುತ್ತೆ. ಆದರೆ ನನ್ ಮಗ ಯಾವ ತಪ್ಪು ಮಾಡ್ಲಿಲ್ಲ. ಆದ್ರಿಂದ ನನ್ನ ಮಗನ ಜೊತೆ ಸೇರಿ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಆ ಬಡ ಜನರು ಎಲ್ಲಿದ್ದಾರೋ ಅವರ ಮಧ್ಯದಲ್ಲೇ ಹೋಗಿ ನಾವು ಕೂಡ ನದಿಯ ತೀರದಲ್ಲಿ ಜೀವನ ಮಾಡ್ತೀವಿ. ಅಯ್ಯೋ ಅಪ್ಪ, ನಾನು ಯಾವ ತಪ್ಪು ಮಾಡ್ಲಿಲ್ಲ. ಆದ್ರೂ ಕೂಡ ಆ ಬಡ ಹುಡುಗಿಯನ್ನು ಮದ್ವೆ ಆಗ್ಲಿಕ್ಕೆ ನನಗೆ ಯಾವ ಬೇಜಾರೂ ಇಲ್ಲ. ಅವಳನ್ನ ಮದ್ವೆಯಾಗಿ ನಾನೇ ಈ ಊರ್ ಬಿಟ್ಟು ನದಿಯ ತೀರದಲ್ಲಿ ಹೋಗಿ ಇರ್ತೀನಿ. ನೀವೆಲ್ಲ ಯಾಕೆ ಬರ್ತೀರಾ? ಇದ್ರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ದಾರೆ ಅಲ್ವಪ್ಪ. ಆದ್ರೂ ನಮ್ಮ ಮಗನ್ನ ಬಿಟ್ಟು ನಾವು ಮಾತ್ರ ಇಲ್ಲಿ ಹೇಗೆ ಇರೋದು? ಅದ್ರಿಂದ ನಿಮ್ಮ ತಂದೆ ತೆಗೆದುಕೊಂಡ ತೀರ್ಮಾನದಂತೆ ನಾವು ಬರ್ತೀವಿ. ಹೀಗೆ ಆ ಕುಟುಂಬ ಆ ಊರನ್ನು ಬಿಟ್ಟು ನದಿಯ ತೀರದಲ್ಲಿ ಹೋಗಿ ಜೀವನ ಮಾಡಿದ್ರು. ಎಂದಿನಂತೆ ಲಲಿತಾ ಸುರೇಶ್ ಪಟ್ಟಣಕ್ಕೆ ಓದ್ಲಿಕ್ಕೆ ಹೋದ್ರು. ಛೀ, ನೀನೆಲ್ಲ ಒಬ್ಬ ಮನುಷ್ಯನ. ಚೆನ್ನಾಗಿದ್ದ ಕುಟುಂಬವನ್ನು ನಡು ಬೀದಿಗೆ ತಂದು ನಿಲ್ಸ್ಬಿಟ್ಟಿದೀಯ. ಈ ಊರಿನ ಜನರು ನಿನ್ನನ್ನೇ ಊರಿನ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಊರಲ್ಲಿ ನನಗೆ ಇರ್ಲಿಕ್ಕೆ ಅವಮಾನ ಆಗ್ತಿದೆ. ನಾನು ಆ ಜನರ ಮಧ್ಯದಲ್ಲೇ ಹೋಗಿ ಇರ್ತೀನಿ. ಏನಣ್ಣ, ನನ್ನ ಊರು ನನ್ನ ಜನ ಅಂತ ಏನೇನೋ ಕತೆಗಳನ್ನ ಮಾತಾಡ್ತಾ ಇದ್ದೆ. ಇವಾಗ ಎಲ್ಲೋದ್ರು ನಿನ್ನ ಜನಗಳು, ನಿನ್ನ ಊರುನು? ನಿನ್ನಂತ ಜಂತುಗಳು ಇರುವ ಈ ಜಾಗದಲ್ಲಿ ಇರ್ಲಿಕ್ಕಿಂತ ಅಂತ ಬಡ ಜನರ ಮಧ್ಯದಲ್ಲಿ ಇರೋದ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೋತೀನಿ. ನಿಜ ಹೇಳ್ಬೇಕು ಅಂದ್ರೆ ನಮಗೆಲ್ಲರಿಗಿಂತ ಮನಸಾರೆ ಅವರೇ ಮೇಲು ಜಾತಿಯವರು. ಹಾಗೆ ಹೇಳಿ ರಾಜೇಶ್ ಅಲ್ಲಿಂದ ಹೊರಟೋದ್ರು. ಸ್ವಲ್ಪ ದಿನಗಳ ನಂತರ ರಾಜೇಶ್ ಮತ್ತು ಲಲಿತಾ ಊರಿಗೆ ಡಾಕ್ಟರ್ ಆಗಿ ಬಂದ್ರು. ಅದೇ ಊರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನು ಕಟ್ಟಿ ಬಡವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ರು. ಇದರಿಂದ ಜನರು ಸಂತೋಷವಾಗಿದ್ರು. ಅಮ್ಮ ಲಲಿತಾ, ಹಾಸ್ಪಿಟ್ಲಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಬಂದು ಕೆಲಸ ಮಾಡ್ತಿದ್ಯಲ್ವಮ್ಮ? ಬಾಮ್ಮ ಸ್ವಲ್ಪ ಹೊತ್ತು ಕೂತ್ಕೋ, ನಿನ್ ಕೈಗೆ ಮದ್ರಂಗಿ ಹಾಕ್ತೀನಿ. ಅತ್ತೆ, ಮದ್ರಂಗಿ ಹಾಕಿ ನಾನ್ ಬೇಡ ಅಂತ ಹೇಳೋದಿಲ್ಲ. ಮನೆಯಲ್ಲಿ ಅಡಿಗೆ ಕೆಲಸ ಎಲ್ಲ ಇದೆ ಅಲ್ವಾ? ಅಡಿಗೆ ಆದ್ಮೇಲೆ ಆರಾಮವಾಗಿ ಕೂತ್ಕೋಬಹುದು. ಅವಾಗ ನನ್ಗೆ ಮದ್ರಂಗಿ ಹಾಕಿ ಕೊಡಿ. ಅಯ್ಯೋ, ಯಾವಾಗ ನೋಡಿದ್ರು ಎಲ್ರಿಗೂ ನೀನೇ ಅಡಿಗೆ ಮಾಡ್ತೀಯ. ಅದಕ್ಕೆ ಇವತ್ ನನ್ ಸೊಸೆಗೆ ಹಿಡ್ದ ಅಡಿಗೆಯನ್ನು ನಾನ್ ಮಾಡಿಟ್ಟಿದ್ದೀನಿ. ನನ್ನ ಮುದ್ದಿನ ಅತ್ತೆ, ಈ ರೀತಿ ಒಂದು ಕುಟುಂಬ ಸಿಗ್ಲಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕತ್ತೆ. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದ. ಲಲಿತಾ, ಅಮ್ಮನ ಹುಷಾರಾಗಿ ನೋಡ್ಕೋ. ನಿನಗೆ ಗೊತ್ತಲ್ವಾ,
ಊರೊಳಗೆ ವೈರಸ್ ಅಟ್ಯಾಕ್ ಆಗಿದೆ. ಅದ್ರಿಂದ ಅದಕ್ಕೆ ಮದ್ದು ತರ್ಲಿಕ್ಕೆ ಅಂತ ನಾನು ಅಪ್ಪ ಟೌನಿಗೆ ಹೋಗ್ತಾ ಇದ್ದೀವಿ. ಅಮ್ಮ ಮನೆಯಲ್ಲಿದ್ದು ಮನೆಯನ್ನು ನೋಡ್ಕೊಳ್ಳಿ. ನೀನು ಹಾಸ್ಪಿಟ್ಲಲ್ಲಿ ಇದ್ದು ಈ ಊರಿನ ಜನರನ್ನು ಹಾಸ್ಪಿಟ್ಲನ್ನು ಚೆನ್ನಾಗಿ ನೋಡ್ಕೋ. ರಾಜಯ್ಯನನ್ನು ಕರೆದುಕೊಂಡು ರಾಜೇಶ್ ಪಟ್ಟಣಕ್ಕೆ ಹೋದ. ವೈರಸ್ ಅಧಿಕವಾದ ಕಾರಣ ಗೌರ್ಮೆಂಟ್ ಲಾಕ್ಡೌನ್ ಅನ್ನು ಹಾಕಿತ್ತು. ಅದರಿಂದ ರಾಜಯ್ಯ ಮತ್ತು ರಾಜೇಶ್ ಪಟ್ಟಣದಲ್ಲೇ ಉಳ್ಕೋಬೇಕಾಗಿತ್ತು. ಲಲಿತಾ, ನಾನು ತಂದೆನು ಲಾಕ್ಡೌನ್ ಅಲ್ವಾ, ಅದ್ರಿಂದ ಇಲ್ಲೇ ಪಟ್ಟಣದಲ್ಲಿ ಲಾಡ್ಜಲ್ಲಿ ಉಳಿದಿದ್ದೀವಿ. ನೀನು ಚಿಕಿತ್ಸೆನ ಮಾತ್ರ ನಿಲ್ಸ್ಬೇಡ. ನಾನು ಕೊರಿಯರಲ್ಲಾದ್ರೂ ಮದ್ದನ್ನು ಕಳಿಸ್ಕೊಡ್ತೀನಿ. ನೀನು ಹಾಸ್ಪಿಟ್ಲಲ್ಲೇ ಇರು. ಸರಿ ರೀ, ನೀವು ಮಾವ ಹುಷಾರಾಗಿರಿ. ನಾನು ಈ ಊರಿನ ಜನರನ್ನು ನಮ್ಮ ಹಾಸ್ಪಿಟ್ಲನ್ನು ಚೆನ್ನಾಗಿ ನೋಡ್ಕೋತೀನಿ. ಹೀಗಿರುವಾಗ ಸೀತಾರಾಮಪುರದಲ್ಲಿ ವೈರಸ್ ಅಧಿಕವಾಯಿತು. ವಯಸ್ಸಾದವರು, ಚಿಕ್ಕ ಮಕ್ಕಳು ಅಂತ ತುಂಬಾ ಜನರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಹೀಗೆ ಲಲಿತಾ ಮತ್ತು ಶಕುಂತಲಾ ಅವರಿಗೆ ಗೊತ್ತಿರುವ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು. ತುಳಸಿ ಬಾಡಿ ಹೋದ್ರೂ ಅದರ ಗಮನ ಮಾತ್ರ ಬಾಡಿ ಹೋಗಲ್ಲ. ಹಾಗೇನೆ ಅತ್ತೆ ಸೊಸೆ ಇಬ್ರು ಊರಿನಿಂದ ಹೊರಗೆ ಬಂದ್ರೂ ಕೂಡ ಊರಿನ ಜನರಿಗೆ ಕಷ್ಟ ಆಗ್ತದೆ ಅಂತ ಅವರ ಕೈಯಲ್ಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಪಾಳೆಗಾರ ಅಲ್ಲಿ ಮಾತಾಡ್ತಾ ಇದ್ದ. ಅದೇ ಸಮಯದಲ್ಲಿ ಸೂರ್ಯರಾವ್ ಆ ಜಾಗಕ್ಕೆ ಬಂದ. ಲಲಿತಾ, ಲಲಿತಾ, ನನ್ ಮಗಳನ್ನ ಕಾಪಾಡಮ್ಮ. ಊರಲ್ಲಿರುವ ಎಲ್ಲ ಹಾಸ್ಪಿಟ್ಲು ಕೂಡ ಕೈ ಬಿಡ್ತು. ನನ್ ಮಗಳನ್ನ ನೀನೇ ಕಾಪಾಡ್ಬೇಕು. ಅತ್ತಿಗೆ ಹೇಳಿ ಅತ್ತಿಗೆ, ನನ್ ಮಗಳು ಒದ್ದಾಡ್ತಿದ್ದಾಳೆ. ನಿಮ್ ಮಗಳಲ್ವಾ, ನೀವೇ ಕಾಪಾಡ್ಬೇಕು. ಚಿಂತೆ ಮಾಡ್ಬೇಡ ಸೂರ್ಯ. ಲಲಿತಾ, ಆ ಹುಡುಗಿಗೆ ಏನೇ ಆದ್ರೂ ನೀನೇ ನೋಡ್ಕೋಬೇಕು. ಎಷ್ಟು ದಿನ ಆದ್ರೂ ಅವಳಿಗೆ ನಾನ್ ಸೇವೆ ಮಾಡ್ತೀನಿ. ಸೂರ್ಯರಾವ್ ಮಗಳಿಗೆ ಅತ್ತೆ ಸೊಸೆ ಇಬ್ರೂ ಸೇರಿ ಸೇವೆಯನ್ನು ಮಾಡ್ತಾ ಇದ್ರು. ಹೀಗೆ ಎಷ್ಟೋ ಕಷ್ಟಪಟ್ಟು ಆ ಹುಡುಗಿಯನ್ನು ತುಂಬಾ ಪ್ರಯತ್ನಪಟ್ಟು ಕಾಪಾಡಿದ್ರು. ಸ್ವಲ್ಪ ದಿನದಲ್ಲೇ ವೈರಸ್ ಕೂಡ ಕಡಿಮೆಯಾಯಿತು. ರಾಜಯ್ಯ ಮತ್ತು ರಾಜೇಶ್ ಊರಿನೊಳಗೆ ಬಂದ್ರು. ಸಬಾಷ್ ಲಲಿತಾ, ನೀನು ಅಮ್ಮನೂ ಸೇರಿ ಈ ಊರನ್ನು, ಊರಿನ ಜನರನ್ನು ಕಾಪಾಡಿದ್ದೀರಾ. ಅಷ್ಟರಲ್ಲಿ ಸೂರ್ಯರಾವ್ ಅಲ್ಲಿಗೆ ಬಂದ್ರು. ಅಣ್ಣ, ನನ್ನ ಕ್ಷಮಿಸಿ. ನಾನೇ ತಪ್ಪು ಮಾಡಿ ನನ್ನ ತಪ್ಪನ್ನು ನಿಮ್ಮ ಮೇಲೆ ಒರೆಸಿಬಿಟ್ಟೆ. ಊರಿನ ಜನರತ್ರ ನಾನ್ ಮಾತಾಡಿ ಅವ್ರ ಜೊತೆ ಕ್ಷಮೆ ಕೇಳ್ತೀನಿ. ರಾಜೇಶ್, ಲಲಿತಾ, ನಿಮ್ಮ ಜೊತೆನೂ ಕ್ಷಮೆ ಕೇಳ್ತಿದ್ದೀನಿ. ನನ್ನನ್ನು ಕ್ಷಮಿಸಿ. ಅತ್ತಿಗೆ, ನನ್ನ ಜೀವ ಇರುವ ತನಕ ನಿಮ್ಮ ಋಣವನ್ನು ನನ್ನಿಂದ ತೀರಿಸ್ಲಿಕ್ಕಾಗಲ್ಲ. ಊರಿನ ಜನರ ಬಳಿ ಮಾತಾಡಿ ನಿಮ್ಮ ಪದವಿನ ನಿಮಗೆ ಹಿಂದಿರುಗಿಸ್ತೀನಿ. ಅವ್ರ ಜೊತೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮೇಲಿರುವ ಕೋಪದಿಂದ ನೀನಾಗೆ ತಪ್ಪು ಮಾಡ್ಬಿಟ್ಟೆ. ನಾನ್ ನಿನ್ನ ಕ್ಷಮಿಸ್ಬೇಕು ಅಂದ್ರೆ ಇದರಲ್ಲಿ ಏನಿದೆ? ನೀನ್ ನನ್ನ ತಮ್ಮ ಅಲ್ವಾ? ಯಾಕೆ ನಿನಗೆ ಶಿಕ್ಷೆ ಕೊಡ್ಬೇಕು? ಇವಾಗಾದ್ರೂ ನೀನ್ ನನ್ನ ಅರ್ಥ ಮಾಡ್ಕೊಂಡೆ ಅಲ್ವಾ? ಅಷ್ಟು ಸಾಕು. ಹೀಗೆ ವಿಷಯ ಎಲ್ಲ ತಿಳಿದು ಊರಿನ ಜನರು ಮತ್ತೆ ರಾಜಯ್ಯನನ್ನು ಊರೊಳಗೆ ಕರ್ಕೊಂಡ್ರು. ಊರಿನ ಜನರು ರಾಜಯ್ಯನ ಸೊಸೆ ಮೇಲೆ ತುಂಬಾ ಗೌರವ ತೋರಿಸಿದ್ರು. ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಆ ಊರನ್ನೇ ಕಾಪಾಡಿದ್ರು.